श्रुत्या भक्त्या स्तुत्या विरक्त्या भजदमरजनोन्नत्यभूत्यर्पकाय क्षित्या मत्यल्पभृत्येष्वपि कुजनकृतोद्धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैति यस्मन् मनसि धृतकथा विस्मृतौ स्मारकाय तपो विद्या विरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् जातो वा जायमानो वा विष्णोः कश्चित् पुमांस्तवा महिम्नोऽन्तं परं नाप इत्याह काचिश्रुतिः प्रभुम्. ಇನ್ನೊಂದು ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ನ ಜಾತೋ ಜಾಯಮಾನೋ ವಾ ದೇವಮಹಿಮ್ನಃ ಪರಮಂತಮಾಪ ನತೇ ವಿಷ್ಣೋ ಜಾಯಮಾನೋ ನ ಜಾತಃ ನತೇ ವಿಷ್ಣೋ ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಅಂತ ಹಿಂದೆ ಹೇಳಿದ್ದು. ಪರೋಮಾತ್ರಯ ತನ್ವಾವೃಧಾನ ನತೇ ಮಹಿತ್ವ ಮನ್ವಶ್ನುವಂತಿ ಅಂತ. ನಿನ್ನ ಮಹಿಮೆಯನ್ನು ಹೊಂದಿದವರು ಯಾರೂ ಇಲ್ಲ ಅಂತ. ಸರಿ, ಈಗಿಲ್ಲದೆ ಇರಬಹುದು, ಹಿಂದಿದ್ದಿರಬಹುದು, ಮುಂದೆ ಬರಬಹುದು ಅಂತ ಪ್ರಶ್ನೆ ಮಾಡಿದರೆ ಇನ್ನೊಂದು ಶ್ರುತಿ ಹೇಳ್ತಾ ಇದೆ. ನತೇ ವಿಷ್ಣೋ ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಅಂತ. ವಿಷ್ಣೋ ತೇ ಮಹಿಮ್ನಃ ಜಾಯಮಾನಃ ಜಾತಃ. ಜಾಯಮಾನಃ ಮುಂದೆ ಹುಟ್ಟುವವನು, ಜಾತಃ ಹಿಂದೆ ಹುಟ್ಟಿದವನು. ಇವರ್ಯಾರೂ ಕೂಡ ಪರಂ ಅಂತಂ ನ ಆಪ, ಯಾರೂ ಕೂಡ ಅವರು ಕೊನೆಯನ್ನು ತಲುಪಿಲ್ಲ. ಈ ರೀತಿಯಲ್ಲಿ ಇನ್ನೊಂದು ಶ್ರುತಿ ಹೇಳ್ತಾ ಇದೆ. ಅದರಿಂದ ತ್ರಿಕಾಲದಲ್ಲಿಯೂ, ಮೂರು ಕಾಲದಲ್ಲಿಯೂ ಭಗವಂತನ ಮಹಿಮೆಯನ್ನು ಹೊಂದಿದವರು ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ. ಶ್ರುತಿ ಎಲ್ಲಿ ಅಂತ ಗೊತ್ತಿಲ್ಲ, ಅಂತೂ ಪ್ರಸಿದ್ಧವಾದದ್ದು, ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ, ಭಾಷ್ಯದಲ್ಲಿದೆ. ಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಕಾಚಿಶ್ರುತಿ, ಯಾವುದೋ ಒಂದು ಶ್ರುತಿಯು, ವೇದವಾಕ್ಯವು, ಜಾತೋವ ಹುಟ್ಟಿರುವವನಾಗಲಿ, ಜಾಯಮಾನೋವ ಹುಟ್ಟುವವನಾಗಲಿ, ಕಶ್ಚಿತ್ ಯಾವ, ಪುಮಾನ್ ಚ ಮನುಷ್ಯನೂ ಕೂಡ, ವಿಷ್ಣೋ ಎಲೆ ಪರಮಾತ್ಮನೇ, ತವ ನಿನ್ನ, ಮಹಿಮ್ನಃ ಮಹಿಮೆಯ, ಸರ್ವೋತ್ತಮತ್ವ ಮಹಿಮೆಯ, ಅಂತಂ ಕೊನೆಯನ್ನು, ಪರಂ ಉತ್ತಮತ್ವವನ್ನು, ನ ಆಪ ಅಥವಾ ಪರಮಂತಂ ತುತ್ತ ತುದಿಯನ್ನು, ನ ಆಪ ಹೊಂದುವುದಿಲ್ಲ. ಇತಿ ಈ ರೀತಿಯಾಗಿ ಪ್ರಭುಂ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನನ್ನು ಕುರಿತು ಆಹಾ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಿಲ್ಲ. ಆದ್ದರಿಂದ ಐಕ್ಯವನ್ನು ಹೊಂದಲಿಕ್ಕೆ ಹೇಗೆ ಸಾಧ್ಯ? ಅವನಿಂದ ಐಕ್ಯ ಹೊಂದಬೇಕು ಅಂತಾದರೆ ಅವನ ಮಹಿಮೆಯನ್ನು ಅವನು ಹೊಂದಿದಂತೆ ಆಯಿತು. ಕೊನೆ ಅಂದರೆ ಎಷ್ಟು ಮಹಿಮೆ ಇದೆಯೋ ಅಷ್ಟನ್ನು ತಿಳ್ಕೊಳ್ಳೋದು. ಅಷ್ಟನ್ನು ತಿಳ್ಕೊಂಬಿಟ್ರೆ ಆವಾಗ ಮಹಿಮೆಯ ಕೊನೆ ತಿಳಿದಂತೆ ಆಯಿತು. ಅಂದರೆ ಬ್ಯಾಲೆನ್ಸ್ ಇರಬಾರ್ದು ಅಂತ ಅರ್ಥ. ಆದರೆ ಲಕ್ಷ್ಮೀದೇವಿಗೂ ಕೂಡ ಪರಮಾತ್ಮನ ಮಹಿಮೆ ಬ್ಯಾಲೆನ್ಸ್ ಆಗಿ ಉಳಿದೇ ಇರುತ್ತೆ. ಹಾಗಿರಬೇಕಾದ್ರೆ ಪರಮಂತಂ ಕಶ್ಚಿತ್ ಪುಮಾನ್ ನ ಆಪ, ಅದು ಕೊನೆ ತನಕ ಯಾರೂ ತಿಳಿದಿಲ್ಲ. ಕಾಚಿತ್ ಯಾವುದೋ ಒಂದು ಶ್ರುತಿ, ವೇದವು, ಜಾತೋವ ಹುಟ್ಟಿದವನಾಗಲಿ, ಜಾಯಮಾನೋವ ಹುಟ್ಟುವವನಾಗಲಿ, ಕಶ್ಚಿತ್ ಪುಮಾನ್ ಯಾವ ಮನುಷ್ಯನೂ ಕೂಡ, ವಿಷ್ಣೋ ಯಾವ ಚೇತನನೂ ಕೂಡ, ವಿಷ್ಣೋ ಎಲೆ ಪರಮಾತ್ಮನೇ, ತವ ನಿನ್ನ, ಮಹಿಮ್ನಃ ಮಹಿಮೆಯ, ಪರಮಂತಂ ತುತ್ತ ತುದಿಯನ್ನು, ಅಂತಿಮ ಕೊನೆಯನ್ನು,
ನ ಆಪ ಹೊಂದುವುದಿಲ್ಲ. ಇತಿ ಈ ರೀತಿಯಾಗಿ ಪ್ರಭುಂ ಸರ್ವೋತ್ತಮನಾದ ಪರಮಾತ್ಮನನ್ನು ಕುರಿತು ಆಹಾ ಹೇಳಿದೆ. ಏವಂ ನಾರಾಯಣಸ್ಯೈವ ಬ್ರಹ್ಮಾದಿ ಉತ್ತಮತ್ವರೂಪ ಪರಬ್ರಹ್ಮತಾಂ ಪ್ರಸಾದ್ಯ ತಸ್ಯ ಪರೋದೀರಿತ ಸರ್ವಧರ್ಮರಾಹಿತ್ಯರೂಪ ನಿರ್ಗುಣತ್ವಂಚ ಧರ್ಮಾಣಾಂ ಅನಿತ್ಯತ್ವಾದ್ವಾ ನಿವೃತ್ತಿ ಅಂಗೀಕ್ರಿಯತೆ ಉತ ಮಿಥ್ಯಾತ್ವಾದ್ವಾ ಇತಿ ವಿಕಲ್ಪ್ಯ ನ ದ್ವೇಧಾಪಿ ಇತಿ ನಿರಾಕರ್ತುಂ ಉಪಕ್ರಮತೆ ಜಾತೋವಾ ಇತಿ. ಇಲ್ಲಿ ಮುಂದೆ ಪರಮಾತ್ಮನಲ್ಲಿ ಯಾವ ಧರ್ಮವೂ ಇಲ್ಲ, ನಿರ್ಗುಣ ಅಂತ ಹೇಳ್ತಾರೆ. ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳುವವರಿದ್ದಾರೆ. ಈ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಕಾರಣ ಏನು? ಒಂದೋ ಪರಮಾತ್ಮನಲ್ಲಿರ್ತಕ್ಕಂತಹ ಏನೇನು ಧರ್ಮಗಳಿದೆಯೋ ಅದು ಅನಿತ್ಯ ಅಂತಾಗಬೇಕು. ಆವಾಗ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳ್ತೀರೋ, ಅಥವಾ ಪರಮಾತ್ಮನಲ್ಲಿರ್ತಕ್ಕಂತಹ ಗುಣಗಳು ಸುಳ್ಳು, ಆದ್ದರಿಂದಾಗಿ ಅವನನ್ನು ನಿರ್ಗುಣ ಅಂತ ಹೇಳ್ತೀರೋ ಅಂತ. ಮನುಷ್ಯನಲ್ಲಿ ಅನಿತ್ಯವಾದ ಗುಣಗಳಿದೆ. ಶ್ರೀಮಂತ ಅಂತ ಹೇಳ್ತೇವೆ. ಇವತ್ತು ಅವನು ಭಿಕ್ಷುಕನಾಗಿರ್ಬೋದು. ಶ್ರೀಮಂತಿಕೆ, ಹಣ ಇದ್ದಾಗ ಶ್ರೀಮಂತಿಕೆ, ಹಣ ಇಲ್ಲ ಅಂತಾದರೆ ಶ್ರೀಮಂತನಲ್ಲ ಅವನು. ಹಾಗಾದರೆ ಅವನಲ್ಲಿ ಹಣ ಎಂಬುವಂತಹ ಆ ಸಂಪತ್ತು ಅದು ಅನಿತ್ಯ. ಅದರಿಂದಾಗಿ ಅವನನ್ನೇನು ಹೇಳಬೇಕು? ಶ್ರೀಮಂತ ಅಂತ ಯಾವಾಗಲೂ ಶ್ರೀಮಂತ ಅಂತ ಹೇಳಲಿಕ್ಕಾಗಲ್ಲ. ಅವನನ್ನು ಇವಾಗ ಬಡವ ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗೆ ಪರಮಾತ್ಮ ಇದ್ದಾನಲ್ಲ, ಅವನಲ್ಲಿ ಗುಣ ಇರಬಹುದು. ಆ ಗುಣ ಏನಾಗಿದೆ? ಅದು ಅನಿತ್ಯ, ಅಂದರೆ ಇಲ್ಲ, ನಾಶ ಆಗಿ ಹೋಗುತ್ತೆ. ಅಂದರೆ ಪರಮಾತ್ಮ ನಿರ್ಗುಣ ಅಂತ ಹೇಳಲಿಕ್ಕೆ ಬರುತ್ತೆ. ಶ್ರೀಮಂತನನ್ನು ದರಿದ್ರ ಅಂತ ಹೇಳಲಿಕ್ಕೆ ಬರುತ್ತೋ ಇಲ್ವೋ? ಶ್ರೀಮಂತನಲ್ಲಿ ಹಣ ಇದ್ದಾಗ ಶ್ರೀಮಂತ, ಅವನು ದರಿದ್ರ. ಹಾಗಾದ್ರೆ ಅವನಿದ್ದಾನೆ, ಅವನಲ್ಲಿರುವ ಹಣ ಇಲ್ಲ. ಹೇಗೋ ಭಗವಂತ ನಿರ್ಗುಣ, ಭಗವಂತ ಇರ್ತಾನೆ, ಅವನ ಗುಣ ಮೊದಲಿತ್ತು, ಇಲ್ಲ ಈಗಿಲ್ಲ, ಆದ್ದರಿಂದ ಅವನು ನಿರ್ಗುಣ ಅಂತ ಹೇಳ್ತಿರೋ, ಅಥವಾ ಭಗವಂತ ಅವನಲ್ಲಿರುವಂತಹ ಗುಣಗಳು ಭಗವಂತ ನಿತ್ಯ, ಅವನಲ್ಲಿರುವ ಗುಣಗಳು ಅದು ಭಗವಂತ ಸತ್ಯ, ಅದೆಲ್ಲ ಮಿಥ್ಯ. ಭಗವಂತನಲ್ಲಿರುವ ಗುಣಗಳು ಮಿಥ್ಯ, ಆದ್ದರಿಂದ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತೀರೋ ಎಂಬ ಅಭಿಪ್ರಾಯದಲ್ಲಿ ಅದನ್ನು ಖಂಡನೆ ಮಾಡಬೇಕು. ಅದಕ್ಕೋಸ್ಕರ ಮುಂದಿನ ಭಾಗ ಎಂಬತಕ್ಕಂಥದ್ದು ಹೊರಡ್ತಾ ಇದೆ. ಇಷ್ಟು ತನಕ ಹೇಳಿದ್ದೇನು ಅಂತಂದರೆ, ಪರಮಾತ್ಮ ಸಕಲ ದೇವತೆಗಳಿಗಿಂತ ಉತ್ತಮನಾಗಿದ್ದಾನೆ, ಬ್ರಹ್ಮ ಲಕ್ಷ್ಮ್ಯಾದಿಗಳಿಗಿಂತಲೂ ಕೂಡ ಅವನು ಉತ್ತಮನಾಗಿದ್ದಾನೆ. ಆದರೆ ಅವನೇ ಪರಬ್ರಹ್ಮ ಅಂತ ಹೇಳಿದರು. ಈ ಪರಬ್ರಹ್ಮತ್ವವನ್ನು ನಿರೂಪಣೆ ಮಾಡಿ ಮುಂದೆ ಭಗವಂತ ನಿರ್ಗುಣ ಅಲ್ಲ ಅನ್ನೋದನ್ನು ಹೇಳಬೇಕು. ಆ ನಿರ್ಗುಣ ಅಲ್ಲ ಅಂತ ಹೇಳುವ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಜಾತೋವಾ ಜಾಯಮಾನೋವಾ ಎಂಬತಕ್ಕಂತಹ ವಾಕ್ಯ ಹೊರಟಿದೆ ಅಂತ ಹೇಳ್ತಾರೆ. ಅದನ್ನೇನು ಹೇಳದಂತೆ ಆಯಿತು? ಅನೇನ ನತೇ ವಿಷ್ಣು ಇತಿ ಶ್ರುತಿಂ ಅರ್ಥತಃ ಉಪಾದತ್. ಅದರಿಂದ ನತೇ ವಿಷ್ಣು ಜಾಯಮಾನೋ ನ ಜಾತಃ ಎಂಬತಕ್ಕಂತಹ ಈ ವಾಕ್ಯವನ್ನು ಗ್ರಹಣ ಮಾಡಿದ್ದಾರೆ, ಅರ್ಥತಃ ಹೇಳ್ತಾ ಇದ್ದಾರೆ. ಆ ಶ್ರುತಿಯ ವಾಕ್ಯವನ್ನೇ ಉಲ್ಲೇಖ ಮಾಡಲಿಲ್ಲ, ಶ್ರುತಿಯಿಂದ ತಿಳಿದು ಬರುವಂಥ ಅರ್ಥ. ಇಲ್ಲಿ ಪರಮಾತ್ಮನನ್ನೇನು ಹೇಳ್ತಾ ಇದ್ದಾರೆ ಅಂತಂದರೆ, ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತ ಮಾಪ. ಪರಮಾತ್ಮನ ಮಹಿಮೆಯನ್ನು ಹಿಂದೆ ಹುಟ್ಟಿದವರು ಮುಂದೆ ಹುಟ್ಟುವವರು ಯಾರೂ ಹೊಂದಿಲ್ಲ ಅಂತ. ಹಾಗಾದರೆ ಯಾರೂ ತಿಳಿದಿಲ್ಲ ಅಂತ. ಪರಮಾತ್ಮನಲ್ಲಿ ಮಹಿಮೆಗಳಿದ್ದರೆ ಅದನ್ನು ತಿಳಿದಿಲ್ಲ ಅಂತ ಹೇಳ್ಬೋದು. ಮಹಿಮೆಗಳು ಇದ್ದರೆ ತಿಳಿದಿಲ್ಲ ಅಂತ ಹೇಳ್ಬೋದು. ಮಹಿಮೆಯೇ ಸುಳ್ಳಾಗ್ಬಿಟ್ರೆ ತಿಳಿದಿಲ್ಲ ಅಂತ ಹೇಳಿ ಬರುತ್ತಾ? ಅಥವಾ ಪರಮಾತ್ಮನ ಮಹಿಮೆ ಅನಿತ್ಯ ಅಂತ ಆಗಿಬಿಟ್ರೆ, ಅನಿತ್ಯ ಅಂತ ಆಗಿಬಿಟ್ರೆ ಆವಾಗ ಅದು ತಿಳಿಲಿಲ್ಲ ಅಂತ ಆಗಬೇಕಾಗಿಲ್ಲ. ಯಾಕೆ? ಅದು ಅವನಲ್ಲಿ ಯಾವಾಗೋ ಒಂದು ಕಾಲದಲ್ಲಿ ಇದ್ದಿದ್ದು ತಿಳಿಲೇಬೇಕು ಅಂತಿಲ್ಲ. ಹಾಗಾದರೆ ಪರಮಾತ್ಮನಲ್ಲಿ ನಿರ್ಗುಣತ್ವವನ್ನು ನೀವು ಹೇಳ್ತೀರಾ ಅಂತಾದರೆ, ನತೇ ವಿಷ್ಣು ಜಾಯಮಾನೋ ನ ಜಾತಃ ಎಂಬತಕ್ಕಂಥ ಶ್ರುತಿ ಪರಮಾತ್ಮನ ಮಹಿಮೆಯನ್ನು ತ್ರಿಕಾಲದಲ್ಲಿ ಯಾರೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಆದ್ದರಿಂದ ಪರಮಾತ್ಮನ ಮಹಿಮೆ ಗುಣಾದಿಗಳು ನಿತ್ಯ ಸತ್ಯ ಆಗಿರಬೇಕು, ಸತ್ಯ ಆಗಿರಬೇಕು, ನಿತ್ಯ ಆಗಿರಬೇಕು. ಅಂದರೆ ಸತ್ಯ ಅಂತ ಹೇಳಿದ್ರಿಂದ ಮಿಥ್ಯ ಅಲ್ಲ ಅಂತಾಯಿತು.
ನಿತ್ಯ ಅಂತ ಹೇಳಿದ್ರಿಂದ ಅನಿತ್ಯ ಅಲ್ಲ ಅಂತ ಹೇಳಿದಂತೆ. ಅದರಿಂದ ಪರಮಾತ್ಮನ ಮಹಿಮೆ ಎಂಬತಕ್ಕಂಥದ್ದು ನಿತ್ಯ ಸತ್ಯ ಅಂತ ಶ್ರುತಿ ಹೇಳ್ತಾ ಇದೆ ಅಂತ. ಆದ್ದರಿಂದ ನಿತ್ಯ ಸತ್ಯ ಅಂತ ಹೇಳಿದ್ರಿಂದ ಏನಾಯಿತು? ಪರಮಾತ್ಮನ ನಿರ್ಗುಣತ್ವ ಕೊಡೋದಿಲ್ಲ. ಪರಮಾತ್ಮನಲ್ಲಿ ನಿರ್ಗುಣತ್ವವನ್ನು ಎರಡು ರೀತಿಯಲ್ಲಿ ಹೇಳಬೇಕು. ಒಂದು ಧರ್ಮಗಳು ಅನಿತ್ಯ ಅಥವಾ ಧರ್ಮಗಳು ಮಿಥ್ಯ ಅಂತ. ಪರಮಾತ್ಮನ ಧರ್ಮಗಳು ನಿತ್ಯ ಅಂತ ಹೇಳಿದ್ರಿಂದ ಪರಮಾತ್ಮನ ಧರ್ಮಗಳು ಅನಿತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಪರಮಾತ್ಮನ ಗುಣಗಳನ್ನು ಸತ್ಯ ಅಂತ ಹೇಳೋದ್ರಿಂದ ಪರಮಾತ್ಮನ ಗುಣಗಳನ್ನು ಮಿಥ್ಯ ಅಂತ ಹೇಳಲಿಕ್ಕೆ ಬರಲ್ಲ ಎಂಬುದನ್ನು ಪ್ರತಿಪಾದನೆ ಮಾಡುವ ಮೂಲಕ ಭಗವಂತನನ್ನು ಗುಣಪರಿಪೂರ್ಣ ಸಗುಣ ಅಂತ ಹೇಳಬೇಕು, ನಿರ್ಗುಣ ಅಂತ ಹೇಳಬಾರದು. ಏವಂ ನಾರಾಯಣಸ್ಯೈವ ಬ್ರಹ್ಮಾದಿ ಉತ್ತಮತ್ವ ರೂಪ ಪರಬ್ರಹ್ಮತಾಂ ಪ್ರಸಾದ್ಯ. ಇಷ್ಟರ ತನಕ ಪರಮಾತ್ಮನು ಸರ್ವೋತ್ತಮ ಪರಬ್ರಹ್ಮ ಅಂತ, ಅಂದರೆ ಲಕ್ಷ್ಮೀ ಬ್ರಹ್ಮಾದಿಗಳಿಗಿಂತ ಉತ್ತಮ ಅಂತ ಹೇಳಿದರು. ತಸ್ಯ ಪರೋದೀರಿತ ಸರ್ವಧರ್ಮರಾಹಿತ್ಯ ರೂಪ ನಿರ್ಗುಣತ್ವಂಚ. ಇತರರೇನು ಹೇಳ್ತಾರೆ? ಅವರು ನಿರ್ಗುಣತ್ವವನ್ನು ಹೇಳ್ತಾರೆ. ನಿರ್ಗುಣತ್ವ ಅಂದ್ರೇನು? ಧರ್ಮರಾಹಿತ್ಯ, ಧರ್ಮ ಇಲ್ಲ, ಏನು ಗುಣ ಇಲ್ಲ ಅಂತರ್ಥ. ಆ ಧರ್ಮರಾಹಿತ್ಯವನ್ನು ಧರ್ಮಾಣಾಂ ಅನಿತ್ಯತ್ವಾದ್ವ, ಧರ್ಮ ಅನಿತ್ಯ ಆದ್ದರಿಂದ ಅವನಲ್ಲಿ ಧರ್ಮ ಇಲ್ಲ, ನಿರ್ಗುಣ ಅಂತ ಹೇಳ್ತಿರೋ. ನಿವೃತ್ತಿ ಅಂಗೀಕ್ರಿಯತೆ ಉತ ಮಿಥ್ಯಾತ್ವಾತ್, ಅಥವಾ ಧರ್ಮಗಳು ಮಿಥ್ಯ ಆಗಿದೆ, ಆದ್ದರಿಂದ ಭಗವಂತನಲ್ಲಿ ಧರ್ಮ ಇಲ್ಲ, ಆದ್ದರಿಂದ ಅವನು ನಿರ್ಗುಣ ಅಂತ ಹೇಳ್ತಿರೋ. ಇತಿ ವಿಕಲ್ಪ್ಯ, ಈ ರೀತಿಯಲ್ಲಿ ವಿಕಲ್ಪ ಮಾಡಿ ನದ್ವೇದಾಪಿ, ಧರ್ಮಗಳನ್ನು ಅನಿತ್ಯ ಅಂತಲೂ ಹೇಳಿ ನಿರ್ಗುಣ ಅಂತ ಹೇಳಲಿಕ್ಕೆ ಬರಲ್ಲ, ಧರ್ಮವನ್ನು ಮಿಥ್ಯ ಅಂಥೇಳಿ ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂಬುದಾಗಿ ನಿರಾಕರಣೆ ಮಾಡಲಿಕ್ಕೋಸ್ಕರ ಉಪಕ್ರಮತೆ ಈ ವಿಷಯ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಜಾತೋವಾ ಇತ್ಯಾದಿನ ಅಲ್ಲಿ ಈ ಶ್ಲೋಕದಿಂದ ಜಾತೋವಾ ಇತ್ಯಾದಿ ಭಾಗದಿಂದ ಅಂತರ್ಥ. ಅನೇನ ನತೇ ವಿಷ್ಣು ಇತಿ ಶ್ರುತಿ ಅರ್ಥತಃ ಉಪಾದತ್. ಈ ಜಾತೋವಾ ಜಾಯಮಾನೋವಾ ಎಂಬತಕ್ಕಂಥ ವಾಕ್ಯದಿಂದ ಶ್ರುತಿಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅರ್ಥತಃ ಯಾವ ಶ್ರುತಿ ಅದು? ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ. ಭಗವಂತನ ನಿರ್ಗುಣತ್ವವನ್ನು ಒಪ್ಪಲಿಕ್ಕೆ ಬರಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿರ್ಗುಣತ್ವವನ್ನು ಒಪ್ಪಲಿಕ್ಕೆ ಬರಲ್ಲ ಎಂಬ ವಿಷಯವನ್ನು ಈ ಭಾಗದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ರಹಿತ, ಭಗವಂತನು ಧರ್ಮರಹಿತ, ಭಗವಂತನಲ್ಲಿ ಧರ್ಮರಾಹಿತ್ಯ ಅಲ್ಲ, ಒಂದೇ. ಭಗವಂತನಲ್ಲಿ ಇವನಲ್ಲಿ ಮನುಷ್ಯತ್ವ, ಇವನು ಮನುಷ್ಯ. ಭಗವಂತನು ಧರ್ಮರಹಿತ, ಧರ್ಮಿಯನ್ನು ಹೇಳ್ತಾ ಇದೆ ರಹಿತ ಅಂತ. ಅವನಲ್ಲಿ ಧರ್ಮ ಇರಬೇಕು. ಯಾವ ಧರ್ಮ? ಧರ್ಮರಾಹಿತ್ಯ ಎಂಬುದು ಧರ್ಮ. ಹಾಂ, ಮನುಷ್ಯತ್ವ ಇದೆ, ಮನುಷ್ಯತ್ವ ಇವನು ಹೇಳಬಾರ್ದು, ಇವನು ಮನುಷ್ಯತ್ವ ಅಲ್ಲ, ಇವನಲ್ಲಿ ಮನುಷ್ಯತ್ವ ಇದೆ, ಇವನು ಮನುಷ್ಯ. ಹಾಗೆ ಇವನು ಧರ್ಮರಾಹಿತ್ಯ ಅಂತ ಹೇಳಲ್ಲ, ಇವನಲ್ಲಿ ಧರ್ಮರಾಹಿತ್ಯ, ಇವನು ಧರ್ಮರಹಿತ, ಇವನು ನಿರ್ಗುಣ, ಇವನಲ್ಲಿ ನಿರ್ಗುಣತ್ವ, ಇವನಲ್ಲಿ ನಿರ್ಗುಣತ್ವ, ಇವನು ನಿರ್ಗುಣ. ಇವನು ನಿರ್ಗುಣತ್ವ ಹೇಳಬಾರ್ದು, ಇವನು ನಿರ್ಗುಣತ್ವ ಅಂತ ಶಬ್ದ ಪ್ರಯೋಗ ಮಾಡಬಾರ್ದು, ಅದು ಅಸಂಬದ್ಧ. ತಸ್ಮಾನ್ ನಿತ್ಯೋಸ್ಯ ಮಹಿಮಾ ನ ಕದಾಪಿ ನಿವರ್ತತೆ ಸತ್ಯಸ್ಯೋ ಅಸ್ಯ ಮಹಿಮಾ ಇತ್ಯುಕ್ತೇಶ್ಚ ನ ನಿವರ್ತತೆ. ಪರಮಾತ್ಮನ ಮಹಿಮೆ ಅದು ಯಾವ ಕಾಲದಲ್ಲಿಯೂ ಭಗವಂತನ ಇಲ್ಲ ಅಂತಾಗಲ್ಲ. ಯಾಕೆ? ಶ್ರುತಿ ಏನು ಹೇಳ್ತು? ಹಿಂದೆ ಹುಟ್ಟಿದವನು ಮುಂದೆ ಹುಟ್ಟುವವನು ಪರಮಾತ್ಮನ ಮಹಿಮೆಯನ್ನು ತಿಳಿದಿಲ್ಲ ಅಂದರೆ ಹಿಂದೆ ಪರಮಾತ್ಮನ ಮಹಿಮೆ ಇತ್ತು, ಮುಂದೆ ಪರಮಾತ್ಮನ ಮಹಿಮೆ ಇರುತ್ತೆ, ಈಗಿದೆ, ಅದರೇನಾಯಿತು? ಮಹಿಮೆ ಎಂಬತಕ್ಕಂಥದ್ದು ನಿತ್ಯ ಅಂತ ಆಯಿತು. ಆದ್ದರಿಂದ ಶ್ರುತಿ ಪರಮಾತ್ಮನ ಮಹಿಮೆಯನ್ನು ಹಿಂದೆ ತಿಳಿದವರು ಇಲ್ಲ, ಮುಂದೆ ತಿಳಿಯುವವರು ಇಲ್ಲ ಎಂಬುದಾಗಿ ಹೇಳಿದ್ದರಿಂದ ಪರಮಾತ್ಮನಲ್ಲಿರುವಂತಹ ಮಹಿಮೆ ಅನಾದಿ ಅನಂತ, ಅದು ನಿತ್ಯ ಅಂತ ಹೇಳಿದಂತೆ ಆಯಿತು. ಅದರಿಂದಾಗಿ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅವನಲ್ಲಿ ಅನಿತ್ಯವಾದ ಧರ್ಮ ಇದೆ, ಆದ್ದರಿಂದ ಅವನನ್ನು ಏನು ಹೇಳ್ತಾರೆ? ನಿರ್ಗುಣ ಅಂತ ಹೇಳ್ತಾರೆ. ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಯಾಕೆ? ಪರಮಾತ್ಮನಲ್ಲಿರುವ ಧರ್ಮ ಅನಿತ್ಯ ಅಲ್ಲ, ಅದು ನಿತ್ಯವಾಗಿದೆ. ಇನ್ನೊಂದು ಶ್ರುತಿ ಇದೆ, ಸತ್ಯಸ್ಯೋ ಅಸ್ಯ ಮಹಿಮಾ ಅಂತ. ಇನ್ನೊಂದು ಶ್ರುತಿ ಏನು ಹೇಳ್ತಾ ಇದೆ? ಸತ್ಯ ಸಹ
ಅಸ್ಯ ಮಹಿಮಾ, ಅಸ್ಯ ಈ ಪರಮಾತ್ಮನ ಮಹಿಮಾ ಇದೆಯಲ್ಲ ಅದು ಸತ್ಯ. ಗೃಣೇ ಶಿವೋ ಯಜ್ಞೇಶು ವಿಪ್ರರಾಜ್ಯೇ ಅಂತ ಮುಂದಿನ ವಾಕ್ಯ. ಅದು ಯಜ್ಞಗಳಲ್ಲಿ ನಾವು ಬ್ರಾಹ್ಮಣರಿಂದ ಕೂಡಿರುವಂತಹ ಯಜ್ಞದಲ್ಲಿ ಮಂಗಳ ಪ್ರಾಪ್ತಿಗೋಸ್ಕರ ಸತ್ಯವಾದ ಮಹಿಮೆಯನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತಿರೋದು. ಭಗವಂತನ ಮಹಿಮೆಯನ್ನು ಶ್ರುತಿ ಏನು ಹೇಳ್ತಾ ಇದೆ? ಸತ್ಯ ಅಂತ ಹೇಳ್ತಾ ಇದೆ. ಹೀಗೆ ಎರಡು, ಭಗವಂತನ ಮಹಿಮೆ ಸತ್ಯ, ಭಗವಂತನ ಮಹಿಮೆ ನಿತ್ಯ. ನಾವೀಗ ಪಾಠ ಕೇಳ್ತಾ ಇದ್ದೀವಿ ಸತ್ಯ, ಅದನ್ನು ನಾಳೆ ಕೇಳಲ್ಲ ಅಲ್ವಾ? ಅದನ್ನೇನಾಯ್ತು? ಅನಿತ್ಯ ಆಯಿತು. ಸತ್ಯ ಆದರೂ ಕೂಡ ಅನಿತ್ಯ ಆಗ್ಬೋದು. ಪರಮಾತ್ಮನಲ್ಲಿರ್ತಕ್ಕಂಥ ಗುಣ ಸತ್ಯ, ಅದು ಒಂದು ಕಾಲದಲ್ಲಿ ಇಲ್ಲ ಅಂತ ಆಗುತ್ತೆ. ಅನಿತ್ಯ ಅಂತಂದರೆ ಅದಕ್ಕೆ ಹೇಳ್ತಾರೆ ಅದು ಸತ್ಯವೂ ಹೌದು, ಅದು ನಿತ್ಯವೂ ಹೌದು ಅಂತ. ಕೆಲವೊಂದು ಯಾವಾಗಲೂ ಇಲ್ಲ ಅಂತ ಅಂದರೆ ಆ ಭಗವಂತನಲ್ಲಿ ಯಾವಾಗಲೂ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಯಾವಾಗಲೂ ಇದೆ ಅಂತ. ಅದರಿಂದ ಯಾವಾಗಲೂ ಇದೆ, ಸುಳ್ಳಾದದ್ದಿದೆ. ನನ್ನಲ್ಲಿ ಸುಳ್ಳಾದ ಕೋಟಿ ರೂಪಾಯಿ ಇದೆ, ಯಾವಾಗಲೂ ಇದೆ. ಸುಳ್ಳಾದ ಕೋಟಿ ರೂಪಾಯಿ ಯಾವಾಗಲೂ ನಮ್ಮ ಹತ್ರ ಕೋಟಿ ರೂಪಾಯಿ ಇದೆಯಾ? ಇಲ್ಲವೇ ಇಲ್ಲ. ಹಾಗಾದರೆ ಸುಳ್ಳಾದ ಕೋಟಿ ರೂಪಾಯಿ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗೆ ಭಗವಂತನಲ್ಲಿ ಸುಳ್ಳಾದ ಗುಣ ಇದೆ ಅಲ್ಲ, ಸತ್ಯಸ್ಯೋ ಅಸ್ಯ ಮಹಿಮೆ, ಸತ್ಯವಾದ ಗುಣ ಇದೆ. ಸತ್ಯವಾದ ಗುಣ ಯಾವಾಗಲೂ ಇದೆ ಅಲ್ಲ, ಸತ್ಯವಾದ ಗುಣ ಎಲ್ಲ ಕಾಲದಲ್ಲೂ ಇದೆ ಅಂತ. ಹೀಗೆ ಮೊದಲನೇ ವಾಕ್ಯದಿಂದ ನಿತ್ಯತ್ವವನ್ನು ಹೇಳಿದ್ರು, ಎರಡನೇ ವಾಕ್ಯದಿಂದ ಸತ್ಯತ್ವವನ್ನು ಹೇಳ್ತಾ ಇದ್ದಾರೆ. ಹೀಗೆ ಭಗವಂತನ ಗುಣಗಳು ನಿತ್ಯ, ಭಗವಂತನ ಗುಣಗಳು ಸತ್ಯ ಅಂತ. ತಸ್ಮಾತ್ ಭಗವಂತನ ಗುಣಗಳಿಗೆ ಕೊನೆಯಿಲ್ಲ ಎಂಬುದಾಗಿ ಹೇಳಿರುವುದರಿಂದ, ತಸ್ಮಾತ್ ಅಂದರೆ ಭಗವಂತನ ಗುಣಗಳನ್ನು ಯಾರೂ ಗಣನೆ ಮಾಡಿ ಮುಗಿಸುವುದಿಲ್ಲ, ಅರ್ಥಾತ್ ಭಗವಂತನ ಗುಣಗಳಿಗೆ ಕೊನೆಯಿಲ್ಲ ಎಂಬುದಾಗಿ ಹೇಳಿರುವುದರಿಂದ ಅಸ್ಯ ಈ ಪರಮಾತ್ಮನ ಮಹಿಮಾ, ಮಹಿಮೆಯು ಕದಾ ನಿತ್ಯ, ನಿತ್ಯವಾದದ್ದು, ನ ಕದಾಪಿ, ಕದಾಪಿ ಯಾವಾಗಲೂ ಕೂಡ ನ ನಿವರ್ತತೆ, ಪರಮಾತ್ಮನಿಂದ ದೂರವಾಗುವುದಿಲ್ಲ ಅಥವಾ ನಾಶವನ್ನು ಹೊಂದುವುದಿಲ್ಲ. ಚ ಅಲ್ಲದೆ ಅಸ್ಯ ಈ ನಾರಾಯಣನ ಸಹ ಮಹಿಮಾ, ಆ ಸರ್ವೋತ್ತಮತ್ವಾದಿ ಮಹಿಮೆಯೂ ಸತ್ಯ, ಸತ್ಯವೂ ಆಗಿದೆ. ಇತಿ ಈ ರೀತಿಯಲ್ಲಿ ಉಕ್ತೇಹೇ ವೇದವಾಕ್ಯವಿರುವುದರಿಂದ ನ ನಿವರ್ತತೆ, ಆ ಪರಮಾತ್ಮನ ಮಹಿಮೆಯು, ಧರ್ಮವು, ಗುಣಗಳು ನೀವು ನಾಶವನ್ನು ಹೊಂದುವುದಿಲ್ಲ, ಪರಮಾತ್ಮನನ್ನು ಬಿಟ್ಟು ಹೋಗುವುದಿಲ್ಲ. ಅಥವಾ ಪರಮಾತ್ಮನ ಗುಣಗಳು ಅದು ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಮಾತ್ಮನ ಗುಣಗಳನ್ನು ಮಿಥ್ಯಾ ಅಂತ ಯಾವಾಗ ಹೇಳ್ಬೋದು? ಬಾಧ ಇರಬೇಕು. ಇದಂ ರಜತಂ ಅಂತ ತೋರ್ತು, ರಜತ ಅನ್ನೋದು ಮಿಥ್ಯ. ಯಾಕೆ? ನೇದಂ ರಜತಂ ಅಂತ ಬಾಧಕ ಜ್ಞಾನ ಬರ್ತಾಯಿದೆ. ಹಾಗಾದರೆ ಮಿಥ್ಯಾ ಅಂತ ಆಗೋದು ಯಾವಾಗ? ಬಾಧಕ ಜ್ಞಾನ ಇರಬೇಕು. ಪರಮಾತ್ಮನ ಧರ್ಮಗಳು ಮಿಥ್ಯಾ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಬಾಧಕ ಇಲ್ಲ. ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತ ಯಾರಿಗಾದರೂ ಬಾಧಜ್ಞಾನ ಬಂದಿದೆಯಾ? ಇಲ್ಲ. ತಸ್ಮಾತ್ ಭಗವಂತನ ಗುಣಗಳಿಗೆ ಕೊನೆಯಿಲ್ಲ, ಅವಸಾನ ಇಲ್ಲ ಎಂಬುದಾಗಿ ಹೇಳಿರುವುದರಿಂದ ಅಸ್ಯ ಈ ಪರಮಾತ್ಮನ ಮಹಿಮಾ, ಎಲ್ಲ ಮಹಿಮೆಯು, ಧರ್ಮಗಳು ಕದಾಪಿ ಯಾವಾಗಲೂ ಕೂಡ ನ ನಿವರ್ತತೆ, ನಾಶವಾಗುವುದಿಲ್ಲ, ಅರ್ಥಾತ್ ಅನಿತ್ಯ ಅಲ್ಲ. ಹಾಗೆ ಅಸ್ಯ ಪರಮಾತ್ಮನ ಸಹ ಮಹಿಮಾ, ಆ ಮಹಿಮೆಯು, ಸರ್ವೋತ್ತಮತ್ವಾದಿ ಮಹಿಮೆಯು ಸತ್ಯ, ಸತ್ಯವಾದದ್ದು ಅಂದರೆ ಬಾಧರಹಿತವಾದದ್ದು ಎಂಬುದಾಗಿ ಹೇಳಿರುವುದರಿಂದ ನ ನಿವರ್ತತೆ, ಹೋಗುವುದಿಲ್ಲ, ಅರ್ಥಾತ್ ಮಿಥ್ಯ ಆಗುವುದಿಲ್ಲ, ಸುಳ್ಳಲ್ಲ. ತಸ್ಮಾತ್ ಅಂತಂ ಅವಸಾನಂ ನಾಪ ಇತಿ ಕಾಲಪರಿಚ್ಛೇದರೂಪ ಅಂತಶೂನ್ಯತ್ವ ಕಥನಾತ್ ಅಂತ. ತಸ್ಮಾತ್ ಅಂತ ವಾಕ್ಯ ಇದೆ. ಅದಕ್ಕೇನರ್ಥ? ಹಿಂದಿನ ನತೇ ವಿಷ್ಣೋ ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಎಂಬುದಾಗಿ ಅಂತಂ ಅಂದರೆ ಅವಸಾನಂ, ಕೊನೆಯನ್ನು, ನ ಆಪ ಹೊಂದುವುದಿಲ್ಲ ಎಂಬುದಾಗಿ ಕಾಲಪರಿಚ್ಛೇದ ರೂಪ ಅಂತಶೂನ್ಯತ್ವ, ಕಾಲದ ಪರಿಮಿತಿ ಅದೊಂದು ಅಂತ್ಯ, ಅದೊಂದು ಅಂತ. ಕೊನೆ ಅಂದ್ರೇನು ಹೇಳ್ತಾರೆ? ಕಾಲದ ಪರಿಮಿತಿ. ಆ ಪರಮಾತ್ಮನ ಗುಣಗಳಿಗೆ ಕಾಲದ ಪರಿಮಿತಿ ಇಲ್ಲ, ಅಂತಶೂನ್ಯತ್ವ, ಆ ಪರಿಮಿತಿಯ ಅಭಾವವನ್ನು ಪ್ರತಿಪಾದನೆ ಮಾಡಿದ್ದಾರೆ.
ಸತ್ಯಸ್ಯೋ ಅಸ್ಯ ಮಹಿಮಾ ಇತಿ ಶ್ರುತ್ಯಾ ಅಂತ ಇನ್ನೊಂದು ಶ್ರುತಿ, ಅದು ಸತ್ಯಸ್ಯೋ ಅಸ್ಯ ಮಹಿಮಾ ಇತಿ ಶ್ರುತೇ ಉಕ್ತೇ. ಏನು ಉಕ್ತೇ? ಸತ್ಯತ್ವೋಕ್ತೆ. ಆ ಎಲ್ಲ ಮಹಿಮೆಗಳು ಸತ್ಯ ಎಂಬುದಾಗಿ ಹೇಳಿದ್ದಾರೆ. ನ ಚ ವಾಚ್ಯಂ ಸ ಪರಮಾತ್ಮ ಸತ್ಯ ಇತಿ ಬ್ರಹ್ಮಣಃ ಏವ ಸತ್ಯತ್ವ ಮುಚ್ಯತೆ ನ ಮಹಿಮ್ನ ಇತಿ. ಅದಕ್ಕೆ ಹೇಳ್ತಾರೆ ಸತ್ಯಸ್ಯೋ ಅಸ್ಯ ಮಹಿಮಾ ಅಂತ ಶ್ರುತಿ ಇದೆ. ಇದಕ್ಕೆ ಯಾವ ರೀತಿ ಅರ್ಥ ಮಾಡಬೇಕು? ಸಹ ಸತ್ಯ ಅಂತ ಮಾಡಬೇಕು. ಭಗವಂತನು ಸತ್ಯ ಅಂತ ಅರ್ಥ. ಭಗವಂತನ ಮಹಿಮೆ ಸತ್ಯ ಅಂತ ಶ್ರುತಿ ಅರ್ಥ ಅಲ್ಲ. ಸತ್ಯಸ್ಯೋ ಅಸ್ಯ ಮಹಿಮಾ ಅಂತಿದೆಯಲ್ಲ, ಅದಕ್ಕೆ ಭಗವಂತ ಸತ್ಯ ಅಂತ. ಅದನ್ನು ಭಗವಂತನಿಗೆ ಅಭೇದವನ್ನು ಹೇಳುವ, ಭಗವಂತನನ್ನು ನಿರ್ಗುಣ ಅಂತ ಹೇಳುವವರು ಒಪ್ಪಿದ್ದಾರೆ. ಹಾಗಾದರೆ ಶ್ರುತಿ ಏನು ಹೇಳುತ್ತೆ? ಭಗವಂತನನ್ನು ಸತ್ಯ ಅಂತ ಹೇಳುತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ನೀವು ಒಂದು ವೇಳೆ ಸಹ ಸತ್ಯ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಆವಾಗ ಅಸ್ಯ ಮಹಿಮಾ ಅಂತಿದೆಯಲ್ಲ, ಅದಕ್ಕೆ ಅರ್ಥ ಎಲ್ಲಿ? ಅದಕ್ಕೆ ಅನ್ವಯ ಮಾಡೋದೆಲ್ಲಿ? ಅನ್ವಯ ಇಲ್ಲ ಅಂತ. ಸತ್ಯಸ್ಯೋ ಅಸ್ಯ ಮಹಿಮಾ ಅಂತ ಹೇಳಬೇಕು. ಸಹ ಮಹಿಮಾ ಸತ್ಯ ಅಂತ ಮಾಡಬೇಕು. ನೀವೇನು ಮಾಡಿದ್ರಿ? ಸಹ ಸತ್ಯ ಅಂತ ಮಾಡಿದ್ರಿ, ಪರಮಾತ್ಮ ಸತ್ಯ ಅಂತ ಮಾಡಿದ್ರಿ. ಮಹಿಮಾ ಶಬ್ದಕ್ಕೆ ಅನ್ವಯವೇ ಇಲ್ಲ ಅಂತ ಆಗುತ್ತೆ. ತಥಾ ಸತಿ ಅಸ್ಯ ಮಹಿಮಾ ಇತಿ ವಾಕ್ಯಶೇಷೇ ಆಕಾಂಕ್ಷಾಪೂರಕ ಪದಾಭಾವ. ಆ ಅಸ್ಯ ಮಹಿಮಾ ಎಂಬತಕ್ಕಂತಹ ಏನು ಪದಗಳಿದೆ ಇವುಗಳು ಆಕಾಂಕ್ಷರಹಿತ ಆಗಬೇಕು. ಇವನ ಮಹಿಮೆ ಅಂತ. ಈ ಮಹಿಮೆ ಅಂದರೆ ಈ ಮಹಿಮೆ ಏನು? ಯಾರದ್ದು? ಇಲ್ಲ. ಅಂದ ಆಕಾಂಕ್ಷೆ ಏನು ಬರುತ್ತೆ ನಮಗೆ? ಇವನು ಅಂತ ಹೇಳಿದ್ರು. ಇವನು ಅಂತ ಹೇಳಿದ ಕೂಡಲೇ ಏನು ಬಂದನೋ ಹೋದನೋ ಏನು ಅಂತ ಕೇಳ್ತೇವೆ ಇಲ್ಲ. ಹಾಗಾದ್ರೆ ಆಕಾಂಕ್ಷೆ ಬರುತ್ತೆ ನಮಗೆ. ಇದು ಅಂತ ಹೇಳಿದ ಕೂಡಲೇ ಇದೆಯೋ ಇಲ್ಲವೋ ಅಂತ, ಇದು ಆಕಾಂಕ್ಷೆ. ಹಾಗೆ ಅಸ್ಯ ಮಹಿಮಾ ಅಂತ ಹೇಳಿದಾಗ ಆಕಾಂಕ್ಷೆ ಇದೆ. ಆಕಾಂಕ್ಷೆ ಪೂರ್ಣ ಆಗಬೇಕು. ಇವನು ಅಂತ ಹೇಳಿದ ಮೇಲೆ ಬಂದ, ಆವಾಗ ಆಕಾಂಕ್ಷೆ ಮುಗಿದು. ಹಾಗಾದರೆ ಆ ರೀತಿಯಲ್ಲಿ ಅವನ ಮಹಿಮೆ ಅಂತ ಹೇಳಿದ ಮೇಲೆ ಆ ಅವನ ಮಹಿಮೆ ಎಂಬತಕ್ಕಂತಹ ಶಬ್ದವನ್ನು ತಿಳಿದ ಮೇಲೆ ಆಕಾಂಕ್ಷೆ ಪರಿಪೂರ್ಣ ಆಗಬೇಕು. ಆಕಾಂಕ್ಷಾಪೂರಕವಾದ ಪದ ಇಲ್ಲ. ಆದ್ದರಿಂದಾಗಿ ಪದಾಭಾವಾತ್ ಅಪರಿಪೂರ್ಣತ್ವ ಪ್ರಸಂಗೇನ ಈ ವಾಕ್ಯ ಎಂಬತಕ್ಕಂಥದ್ದು ಅಪೂರ್ಣ ಅಂತ ಆಗ್ತಿತ್ತು. ಅಸ್ಯ ಪರಮಾತ್ಮನಃ ಸಹ ಶ್ರುತಿಪ್ರಸಿದ್ಧ ಮಹಿಮಾ ಸತ್ಯ ಇತಿ ಏಕವಾಕ್ಯತೆಯ ಏವ ಯೋಜನೀಯತ್ವ. ಹಾಗಾದ್ರೆ ಏನು ಮಾಡಬೇಕು? ಸಹ ಸತ್ಯ ಅಂತ ಅರ್ಥ ಮಾಡಬಾರ್ದು. ಅಸ್ಯ ಮಹಿಮಾ, ಈ ಪರಮಾತ್ಮನ ಮಹಿಮೆ ಇದೆಯಲ್ಲ ಅದು ಸಹ ಸತ್ಯ ಅಂತ, ಅದೆಲ್ಲವೂ ಕೂಡ ಸತ್ಯ ಅಂತ ಅರ್ಥ ಮಾಡಬೇಕು. ಇವಾಗ ಯಾವ ಪದವೂ ಉಳಿಲಿಲ್ಲ. ಇವಾಗ ಆಕಾಂಕ್ಷೆ ಎಂಬತಕ್ಕಂಥದ್ದು ಅಪರಿಪೂರ್ಣ ಅಲ್ಲ, ಪೂರ್ಣ ಆಯಿತು. ಇಲ್ಲಿ ಮುಂದೆ ಪ್ರಶ್ನೆ ಏನು ಉಳಿಯೋದಿಲ್ಲ. ಅದರಿಂದಾಗಿ ಈ ರೀತಿಯಲ್ಲಿ ಅರ್ಥ ಮಾಡಬೇಕಷ್ಟೇ ಹೊರತು ಸತ್ಯಸ್ಯ ಅಸ್ಯ ಮಹಿಮಾ ಎಂಬುದಾಗಿ ಪರಮಾತ್ಮ ಮಾತ್ರ ಸತ್ಯ. ಈ ಶ್ರುತಿವಾಕ್ಯ ಅದನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಈ ಅಸ್ಯ ಮಹಿಮಾ ಎಂಬತಕ್ಕಂಥದ್ದು ಪರಮಾತ್ಮನ ಮಹಿಮೆ ಸತ್ಯ ಅಂತ ಈ ವಾಕ್ಯದ ಅರ್ಥ ಅಲ್ಲ ಅಂತ ಹೇಳಿದ್ರೆ ಆವಾಗ ವಾಕ್ಯ ಅಪೂರ್ಣ ಆಗಿಬಿಡುತ್ತೆ, ಏಕವಾಕ್ಯ ಕೂಡಲ್ಲ. ಹಾಗಾದರೆ ಅಸ್ಯ ಸಹ ಮಹಿಮಾ ಸತ್ಯ ಅಂತ ಅರ್ಥ ಮಾಡಿದ್ರೆ ಪರಮಾತ್ಮನ ಮಹಿಮೆ ಸತ್ಯ. ಸತ್ಯ ಅಂದ್ರೇನು? ಮಿಥ್ಯ ಅಲ್ಲ, ಬಾಧ ಇಲ್ಲ ಅಂತ ಹೇಳಿದಂತೆ ಆಯಿತು. ಅತಸ್ತ್ವನ್ನಿರ್ಗುಣತ್ವಂತು ನಾಸ್ಯಸ್ಯಾಧಿ ಕದಾಚನ ತಸ್ಮಾತ್ ತ್ರಿಗುಣಶೂನ್ಯತ್ವಾತ್ ನಿರ್ಗುಣೋಪ್ಯಯಮೇವ ಹಿ. ಆದ್ದರಿಂದ ಪರಮಾತ್ಮನಲ್ಲಿ ಗುಣವೇ ಇಲ್ಲ ಅಥವಾ ಗುಣವು ಮಿಥ್ಯಾ ಈ ಅರ್ಥ ಎಂಬತಕ್ಕಂಥದ್ದು ಕೊಡೋದಿಲ್ಲ. ಅದರಿಂದ ತ್ವನ್ನಿರ್ಗುಣತ್ವಂ, ನೀನು ಹೇಳುವಂತಹ ಗುಣರಾಹಿತ್ಯ ಎಂಬತಕ್ಕಂಥ ನಿರ್ಗುಣತ್ವ ಅಸ್ಯ ನ ಕದಾಚನ ಸ್ಯಾತ್. ಪರಮಾತ್ಮನಿಗೆ ಯಾವತ್ತೂ ನೀನು ಹೇಳುವಂಥ ನಿರ್ಗುಣತ್ವ ಕೂಡೋದೇ ಇಲ್ಲ. ನಾವು ಹೇಳುವ ನಿರ್ಗುಣತ್ವ ಕೊಡುತ್ತೆ. ನಾವು ಪರಮಾತ್ಮ ನಿರ್ಗುಣ ಅಂತ ಹೇಳ್ತೇವೆ. ಯಾಕೆ? ಶ್ರುತಿ ಹೇಳಿದೆ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ದೇವರ ನಿರ್ಗುಣ ಅಂತ ಹೇಳಿ ನಾವು ಒಪ್ತೇವೆ. ಏನು ನಿರ್ಗುಣ ಅಂತಂದರೆ ತ್ರಿಗುಣ ಶೂನ್ಯತ್ವಾತ್, ಸತ್ವರಜಸ್ತಮೋ ಗುಣಗಳ ಸಂಬಂಧ ಇಲ್ಲ. ಯಾವತ್ತೂ ಪರಮಾತ್ಮನಲ್ಲಿ ಸತ್ವರಜಸ್ತಮೋ ಗುಣಗಳ ಸಂಬಂಧ, ಸತ್ವರಜಸ್ತಮೋ ಗುಣಗಳಿಂದಾಗುವ ವಿಕಾರ ಇಲ್ಲ. ಆದ್ದರಿಂದ ಅವನನ್ನು ನಿರ್ಗುಣ ಅಂತ ಹೇಳ್ತಾರಷ್ಟೇ ಹೊರತು ಪರಮಾತ್ಮನಲ್ಲಿ ಸರ್ವಥಾ ಗುಣ ಇಲ್ಲ ಅಂತಲ್ಲ. ಅದರಿಂದ ಏನು ಹೇಳದಂತೆ ಆಯಿತು? ನಾವು ಹೇಳುವ ರೀತಿಯಲ್ಲಿ ಪರಮಾತ್ಮನಲ್ಲಿ ತ್ರಿಗುಣ ರಾಹಿತ್ಯ, ಸತ್ವರಜಸ್ತಮೋ ಗುಣಗಳಿಲ್ಲ ಎಂಬ ಈ ಕಾರಣದಿಂದ ನಿರ್ಗುಣ ಎಂಬತಕ್ಕಂಥದ್ದು ಸಿದ್ಧವಾಯಿತು ಅಂತ ಆ ಶ್ರುತಿಯಿಂದ. ಪ್ರಾಕೃತ ಗುಣ, ಪ್ರಕೃತಿಯಿಂದ ಜನ್ಯವಾದದ್ದು ಪ್ರಾಕೃತ. ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯಲ್ಲಿರೋದು. ಸೃಷ್ಟಿಕಾಲದಲ್ಲಿ ಭಗವಂತ ಪ್ರಕೃತಿಯಿಂದ ಅವುಗಳನ್ನು ವ್ಯಕ್ತ ಮಾಡಿದ, ಅಂದರೆ ಪ್ರಕೃತಿ ಜನ್ಯವಾಯಿತು.
ಅಂದರೆ ಪ್ರಕೃತಿಜನ್ಯವಾದದ್ದು ಪ್ರಾಕೃತ. ಆ ಗುಣರಾಹಿತ್ಯ ಭಗವಂತನಲ್ಲಿದೆ. ಅತಃ ಭಗವಂತನ ಗುಣಗಳು ಹಿಂದೆ ಹೇಳಿದ ರೀತಿಯಂತೆ ಸತ್ಯವೂ ನಿತ್ಯವೂ ಆಗಿರುವುದರಿಂದ ತ್ವನ್ನಿರ್ಗುಣತ್ವಂ, ನೀನು ಹೇಳುವಂತಹ ಸರ್ವಥಾ ಗುಣವೇ ಇಲ್ಲ, ಆದ್ದರಿಂದ ನಿರ್ಗುಣ ಎಂಬತಕ್ಕಂತಹ ನಿರ್ಗುಣತ್ವವು ಅಸ್ಯ ಈ ಪರಮಾತ್ಮನಿಗೆ ಕದಾಚನ ಯಾವಾಗಲೂ ಕೂಡ ನ ಸ್ಯಾತ್ ಸಿದ್ಧಿಸುವುದಿಲ್ಲ. ಹಿ ನಿಶ್ಚಯ ತಸ್ಮಾತ್ ಪರಮಾತ್ಮನಲ್ಲಿ ನಿರ್ಗುಣತ್ವ ಎಂಬುದಾಗಿ ಧರ್ಮಶೂನ್ಯತ್ವ, ಧರ್ಮಗಳು ಅಸತ್ಯವಾಗಿದೆ ಮಿಥ್ಯವಾಗಿದೆ ಎಂಬತಕ್ಕಂತಹ ಈ ಅರ್ಥ ಕೂಡುವುದಿಲ್ಲ. ಆದ್ದರಿಂದ ತ್ರಿಗುಣಶೂನ್ಯತ್ವ, ಸತ್ವರಜಸ್ತಮೋ ಗುಣಗಳು ಇಲ್ಲದೇ ಇರುವುದರಿಂದ ಅಯಮೇವ ಈ ಪರಮಾತ್ಮನೇ ನಿರ್ಗುಣ ಅಪಿ, ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ವಾಚ್ಯನೂ ಆಗಿದ್ದಾನೆ. ಹಿ ಇದು ನಿಶ್ಚಯ. ಅತಃ ಭಗವಂತನಲ್ಲಿ ಗುಣಗಳು ಸತ್ಯವೂ ನಿತ್ಯವೂ ಆಗಿದೆ ಎಂಬುದಾಗಿ ಶ್ರುತಿ ಇರುವುದರಿಂದ ತ್ವನ್ನಿರ್ಗುಣತ್ವಂ, ನೀನು ಹೇಳುವಂತಹ ಗುಣಗಳೇ ಇಲ್ಲ, ಆದ್ದರಿಂದ ಪರಮಾತ್ಮ ನಿರ್ಗುಣ ಎಂಬತಕ್ಕಂಥ ನಿರ್ಗುಣತ್ವವು ಕದಾಚನ ಯಾವಾಗಲೂ ಕೂಡ ಅಸ್ಯ ಈ ಪರಮಾತ್ಮನಿಗೆ ನ ಸ್ಯಾತ್ ಸಿದ್ಧಿಸುವುದಿಲ್ಲ. ತಸ್ಮಾತ್ ಪರಮಾತ್ಮನಲ್ಲಿ ಧರ್ಮಗಳು ಇಲ್ಲ, ಆದ್ದರಿಂದ ನಿರ್ಗುಣ ಎಂಬುದಾಗಿ ಕೂಡದೇ ಇರುವುದರಿಂದ ತ್ರಿಗುಣಶೂನ್ಯತ್ವಾತ್, ಭಗವಂತನಲ್ಲಿ ಸತ್ವರಜಸ್ತಮೋ ಗುಣಗಳ ರಾಹಿತ್ಯ ಇರುವುದರಿಂದ ಅಯಂ ಏವ ಈ ಪರಮಾತ್ಮನೇ ನಿರ್ಗುಣೋಪಿ, ನಿರ್ಗುಣ ಶಬ್ದ ವಾಚ್ಯನೂ ಆಗಿದ್ದಾನೆ ಎಂಬುದಾಗಿಯೇ ಹೇಳಬೇಕು. ಅತಃ ದ್ವೇಧಾಪಿ ನಿರ್ಗುಣತ್ವ ಅಯೋಗಾತ್. ಅತಃ ಅಂತಿದೆ, ಅದಕ್ಕೆ ಅರ್ಥ ಬರೀತಾರೆ, ಎರಡೂ ರೀತಿಯಿಂದಲೇ ನಿರ್ಗುಣತ್ವವನ್ನು ಹೇಳಿಕ್ಕೆ ಬರಲ್ಲ. ಎರಡು ರೀತಿಯಿಂದಲೇ ಏನರ್ಥ? ಒಂದು ಅನಿತ್ಯವಾದ್ದರಿಂದ, ಎರಡನೇದು ಮಿಥ್ಯಾದ್ದರಿಂದ. ಅನಿತ್ಯವಾದ್ದರಿಂದಲೂ ಮಿಥ್ಯಾವಾದ್ದರಿಂದಲೂ ಭಗವಂತನಲ್ಲಿ ನಿರ್ಗುಣತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ತಸ್ಮಾತ್ ಅಂತಿದೆ ಪುನಃ. ಅದಕ್ಕೆ ಹೇಳ್ತಾರೆ ಸರ್ವಧರ್ಮ ಶೂನ್ಯತ್ವ ರೂಪ ನಿರ್ಗುಣತ್ವ ಅಯೋಗಾತ್. ಭಗವಂತನಲ್ಲಿ ಯಾವುದೇ ಧರ್ಮ ಗುಣಗಳು ಇಲ್ಲ, ಅದರಿಂದಾಗಿ ನಿರ್ಗುಣ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ನಿರ್ಗುಣ ಅಂತ ಹೇಳಬೇಕು. ನಿರ್ಗುಣ ಅಂತ ಶಬ್ದವನ್ನು ಎರಡು ರೀತಿಯಲ್ಲಿ ಪ್ರಯೋಗ ಮಾಡಬೇಕು. ಒಂದು ಯಾವುದೇ ಗುಣ ಇಲ್ಲ ಅದನ್ನು ನಿರ್ಗುಣ, ಅಥವಾ ಸತ್ವರಜಸ್ತಮೋ ಗುಣಗಳಿಲ್ಲ ಅದನ್ನು ನಿರ್ಗುಣ. ಯಾವುದು ಹೇಳಬೇಕು? ಯಾವುದೇ ಗುಣ ಇಲ್ಲ ಅದರಿಂದ ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ತಸ್ಮಾತ್ ಸರ್ವಧರ್ಮ ಶೂನ್ಯತ್ವ ರೂಪ ನಿರ್ಗುಣತ್ವ ಅಯೋಗಾತ್. ಯಾವುದೇ ಗುಣಗಳಿಲ್ಲ ಆದ್ದರಿಂದ ನಿರ್ಗುಣ ಎಂಬತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಭಗವಂತನನ್ನು ಏನು ನಿರ್ಗುಣ ಅಂತ ಹೇಳಬೇಕು. ಸತ್ವಗುಣ, ರಜೋಗುಣ, ತಮೋಗುಣ ರಾಹಿತ್ಯ ನಿರ್ಗುಣ ಅಂತಲೇ ಹೇಳಬೇಕು. ಬ್ರಹ್ಮಾಯಂ ಗುಣಶೂನ್ಯತ್ವಾತ್ ನಿರ್ಗುಣೋಪ್ಯಯಮೇವ ಹಿ ಬ್ರಹ್ಮಾಯಂ ಗುಣಪೂರ್ಣತ್ವಾತ್ ಪರಮಶ್ಚೋತ್ತಮತ್ವತಃ ತನ್ನಿರ್ಗುಣಂಚ ಪರಮಂ ಬ್ರಹ್ಮನಾರಾಯಣಃ ಸದಾ. ಪರಮಾತ್ಮ ಇದ್ದಾನಲ್ಲ ಅವನು ಬ್ರಹ್ಮ ಅಥವಾ ಅವನು ನಿರ್ಗುಣ. ಪರಂಬ್ರಹ್ಮ ನಿರ್ಗುಣ. ಯಾಕೆ? ಪ್ರಾಕೃತ ಗುಣರಹಿತನಾದ್ದರಿಂದ ನಿರ್ಗುಣ. ಇನ್ನು ಪರಮಾತ್ಮ ಇದ್ದಾನಲ್ಲ ಅವನು ಬ್ರಹ್ಮ. ಯಾಕೆ? ಗುಣಪೂರ್ಣನಾದ್ದರಿಂದ. ಪರಮಾತ್ಮ ಅವನು ಬ್ರಹ್ಮ. ಬ್ರಹ್ಮ ಅಂದ್ರೇನು? ಬೃಹಂತಹ ಹಿ ಅಸ್ಮಿನ್ ಗುಣಾಃ ಶ್ರುತಿ ಹೇಳ್ತಾ ಇದೆ. ಅತಕಸ್ಮಾದುಚ್ಯತೆ ಬ್ರಹ್ಮೇತಿ. ಇವನನ್ನು ಬ್ರಹ್ಮ ಅಂತ ಯಾಕೆ ಕರೀತಾರೆ ನೋಡಿ, ಶ್ರುತಿಯು ಅದು ಪ್ರಶ್ನೆ ಮಾಡ್ಕೊಳ್ತಾ ಇದೆ. ಅತಕಸ್ಮಾದುಚ್ಯತೆ ಬ್ರಹ್ಮೇತಿ, ಪರಮಾತ್ಮನನ್ನು ಬ್ರಹ್ಮ ಅಂತ ಕರೀತಾರೆ, ಯಾಕೆ ಕರೀತಾರೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಬೃಹಂತಹ ಹಿ ಅಸ್ಮಿನ್ ಗುಣಾಃ. ಇವನಲ್ಲಿ ಗುಣಾಃ ಬೃಹಂತ, ಇವನಲ್ಲಿ ಅಪರಿಮಿತವಾದ ಗುಣಗಳಿದೆ ಎಂಬುದಾಗಿ. ಹಾಗಾದರೆ ಬ್ರಹ್ಮಶಬ್ದಕ್ಕೆ ಏನು ಅರ್ಥ ಆಯಿತು? ಗುಣಪೂರ್ಣತ್ವ ಅಂತ ಅರ್ಥ ಆಯಿತು. ಅದರಿಂದ ಗುಣಪೂರ್ಣನಾದ್ದರಿಂದ ಬ್ರಹ್ಮಶಬ್ದ ವಾಚ್ಯನಾಗಿದ್ದಾನೆ ಅಂತ. ಅದರಿಂದ ಪರಮಾತ್ಮ ಇದ್ದಾನಲ್ಲ ಅವನು ನಿರ್ಗುಣನೂ ಹೌದು, ಪರಬ್ರಹ್ಮನೂ ಹೌದು. ಪರಬ್ರಹ್ಮ ಯಾಕೆ? ಸರ್ವೋತ್ತಮ ಗುಣಪೂರ್ಣನಾದ ಪರಬ್ರಹ್ಮ. ನಿರ್ಗುಣ ಯಾಕೆ? ತ್ರಿಗುಣರಹಿತನಾದ್ದರಿಂದ ಎಂಬುದಾಗಿ ಹೇಳದಂತೆ ಆಯಿತು. ಅಯಂ ಈ ಯಾವ ಬ್ರಹ್ಮಶಬ್ದವಾಚ್ಯನಾದ ಪರಮಾತ್ಮನು ಗುಣಶೂನ್ಯತ್ವಾತ್ ತ್ರಿಗುಣರಹಿತನಾದ್ದರಿಂದ, ಸತ್ವರಜಸ್ತಮೋ ಗುಣರಹಿತನಾದ್ದರಿಂದ ಅಯಮೇವ ಈ ಪರಮಾತ್ಮನು ನಿರ್ಗುಣೋಪಿ ನಿರ್ಗುಣೋ ಆದ. ಹಾಗೆಯೇ
ಅಯಂ ಈ ಪರಮಾತ್ಮನು ಗುಣಪೂರ್ಣತ್ವಾತ್ ಗುಣಪೂರ್ಣನಾದ್ದರಿಂದ ಬ್ರಹ್ಮಶಬ್ದವಾಚ್ಯನೂ ಆಗಿದ್ದಾನೆ. ಉತ್ತಮತ್ವತಃ ಸರ್ವೋತ್ತಮನಾದ್ದರಿಂದ ಪರಬ್ರಹ್ಮನೂ ಆಗಿದ್ದಾನೆ. ತತ್ ಈ ಮೂರು ಕಾರಣದಿಂದ ಪರಂ ಸರ್ವೋತ್ತಮತ್ವಾತ್ ಬ್ರಹ್ಮ ಗುಣಪೂರ್ಣತ್ವಾತ್ ನಿರ್ಗುಣ ಗುಣರಹಿತನಾದ ಹೀಗೆ ಮೂರು ಕಾರಣದಿಂದ ನಾರಾಯಣ ಪರಮಾತ್ಮನು ಸದಾ ಯಾವಾಗಲೂ ನಿರ್ಗುಣಂ ಸತ್ವಾದಿಗುಣರಹಿತನೂ ಪರಂ ಸರ್ವೋತ್ತಮನು ಬ್ರಹ್ಮ ಗುಣಪೂರ್ಣನೂ ಆಗಿದ್ದಾನೆ. ಮೂರು ಹೇಳಿದಂತೆ ಆಯಿತು. ಒಂದು ನಿರ್ಗುಣ, ಇನ್ನೊಂದು ಪರ, ಇನ್ನೊಂದು ಬ್ರಹ್ಮ. ನಿರ್ಗುಣ ಸತ್ವರಜಸ್ತಮೋ ಗುಣರಹಿತ, ಪರ ಸರ್ವೋತ್ತಮ, ಬ್ರಹ್ಮ ಗುಣಪೂರ್ಣ. ಅಂದರೆ ಇವನು ಪರಬ್ರಹ್ಮ. ಯಾಕೆ? ಗುಣಪೂರ್ಣನಾದಂತಹ ಉತ್ತಮ, ಗುಣಪೂರ್ಣತ್ವವುಳ್ಳ ಉತ್ತಮ. ಉಳಿದವರು ಉತ್ತಮರು, ಗುಣಪೂರ್ಣತ್ವ ಇಲ್ಲ ಅವರಲ್ಲಿ. ಅಂದರೆ ಗುಣಪೂರ್ಣತ್ವವುಳ್ಳ ಉತ್ತಮ ಇವನು. ಅಯಂ ಈ ಯಾವ ಪರಮಾತ್ಮನು ಬ್ರಹ್ಮ ಗುಣಪೂರ್ಣನಾಗಿರ್ತಕ್ಕಂಥ ಬ್ರಹ್ಮಶಬ್ದವಾಚ್ಯನಾದವನು ಗುಣಶೂನ್ಯತ್ವಾತ್ ತ್ರಿಗುಣಗಳ ಸತ್ವರಜಸ್ತಮೋ ಗುಣಗಳ ರಹಿತನಾದ್ದರಿಂದ ಅಯಮೇವ ಈ ಪರಮಾತ್ಮನೇ ನಿರ್ಗುಣೋಪಿ ನಿರ್ಗುಣ ಶಬ್ದವಾಚ್ಯನೂ ಆಗಿದ್ದಾನೆ. ಅಯಂ ಈ ಪರಮಾತ್ಮನು ಗುಣಪೂರ್ಣತ್ವಾತ್ ಸಕಲ ಗುಣ ಪರಿಪೂರ್ಣನಾದ್ದರಿಂದ ಬ್ರಹ್ಮಶಬ್ದವಾಚ್ಯನಾಗಿದ್ದಾನೆ. ಚ ಮತ್ತು ಉತ್ತಮತ್ವತಃ ಸರ್ವೋತ್ತಮನಾದ್ದರಿಂದ ಪರಂ ಶಬ್ದವಾಚ್ಯನಾಗಿದ್ದಾನೆ. ತಸ್ಮಾತ್ ಹೀಗೆ ಗುಣರಹಿತನಾದ್ದರಿಂದ ನಿರ್ಗುಣ, ಸರ್ವೋತ್ತಮನಾದ್ದರಿಂದ ಪರ, ಗುಣಪೂರ್ಣನಾದ್ದರಿಂದ ಬ್ರಹ್ಮ ಶಬ್ದವಾಚ್ಯನಾದ್ದರಿಂದ ನಾರಾಯಣನು ಸದಾ ಯಾವಾಗಲೂ ನಿರ್ಗುಣ ಪರಂ ಬ್ರಹ್ಮ ಈ ಶಬ್ದಗಳಿಂದ ಅವನು ವಾಚ್ಯನಾಗಿದ್ದಾನೆ. ತಸ್ಮಾತ್ ನಿಮಿತ್ತತ್ರಯಾತ್ ಅಲ್ಲಿ ಕೊನೆಯಲ್ಲಿ ತತ್ ಅಂತೂ ವಾಕ್ಯ ಇದೆ, ತಸ್ಮಾತ್ ಅಂತ. ಆದ್ದರಿಂದ ಏನರ್ಥ? ಮೂರು ನಿಮಿತ್ತಗಳು ಇದೆ. ಗುಣರಾಹಿತ್ಯ, ತ್ರಿಗುಣರಾಹಿತ್ಯ, ಆಮೇಲೆ ಗುಣಪೂರ್ಣತ್ವ ಮತ್ತು ಉತ್ತಮತ್ವ ಸರ್ವೋತ್ತಮತ್ವ ಎಂಬತಕ್ಕಂಥ ಇರೋದರಿಂದ ಅವನನ್ನು ಪರ ಬ್ರಹ್ಮ ನಿರ್ಗುಣ ಎಂಬುದಾಗಿ ನಮ್ಮ ಮತ ಪ್ರಕಾರ ನಿರ್ಗುಣ ಪರಬ್ರಹ್ಮ, ಪರಮಾತ್ಮ ನಿರ್ಗುಣ ಪರಬ್ರಹ್ಮ. ನ ಚ ತದ್ಗುಣ ಮಿಥ್ಯಾತ್ವಾತ್ ನಿರ್ಗುಣಾವಸರಸ್ತವ ನಿತ್ಯಸ್ಯ ಬ್ರಹ್ಮವನ್ಮಿಥ್ಯಾತ್ವ ಬ್ರಹ್ಮ ಮಿಥ್ಯಾತ್ವಸ್ಯೈವಾನುಪತ್ತಿತಃ ಉಪಪತ್ತಿತಃ. ಇನ್ನೊಂದು ರೀತಿಯಲ್ಲಿ ಭಗವಂತನ ನಿರ್ಗುಣತ್ವವನ್ನು ಹೇಳಬಹುದು ಅಂತ ಹೇಳಿದ್ದು. ಯಾವಾಗ? ಭಗವಂತನಲ್ಲಿರುವಂತಹ ಗುಣಗಳು ಮಿಥ್ಯ ಆಗಿದೆ ಅಂತ. ಅದಕ್ಕೆ ಹೇಳ್ತಾರೆ ಭಗವಂತನಲ್ಲಿರತಕ್ಕಂಥ ಗುಣಗಳನ್ನು ಮಿಥ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಚ ತದ್ಗುಣ ಮಿಥ್ಯಾತ್ವಾತ್ ತವ ನಿರ್ಗುಣಾವಸರ. ನೀನೇನು ಪರಮಾತ್ಮ ನಿರ್ಗುಣ ಅಂತ ಹೇಳ್ತೀಯ, ಅದಕ್ಕೇನರ್ಥ ಹೇಳಬೇಕು? ನಿರ್ಗುಣತ್ವಾತ್ ಅಂತ ಹೇಳಬೇಕು. ಅಂದರೆ ನಿರ್ಗುಣ ಅಂದರೆ ಏನರ್ಥ? ತದ್ಗುಣ ಮಿಥ್ಯಾತ್ವ. ಭಗವಂತನಲ್ಲಿರುವಂಥ ಗುಣಗಳು ಮಿಥ್ಯ ಆಗಿದೆ, ಅದರಿಂದ ಭಗವಂತ ನಿರ್ಗುಣ ಅಂತ ಹೇಳಬೇಕು. ಆದರೆ ಅದು ಕೂಡ ಸರಿಯಲ್ಲ. ಯಾಕೆ ಅಂತಂದರೆ ನಿತ್ಯಸ್ಯ ಬ್ರಹ್ಮವತ್ ಮಿಥ್ಯಾತ್ವಸ್ಯೈವ ಅನುಪಪತ್ತಿತಃ ಅಂತ. ಪರಮಾತ್ಮನ ಗುಣಗಳಿದೆಯಲ್ಲ ಅದನ್ನೇನು ಹೇಳಿದ್ದಾರೆ? ಬ್ರಹ್ಮವತ್ ಸತ್ಯ ಅಂತ ಹೇಳಿದ್ದಾರೆ. ಆ ಎಲ್ಲ ಗುಣಗಳು ಕೂಡ ಬ್ರಹ್ಮನಂತೆ ಅಂತ ಹೇಳ್ತಾ ಇದ್ದಾರೆ. ಆ ಬ್ರಹ್ಮನಂತೆ ಅದಕ್ಕೆ ನಿತ್ಯತ್ವ ಸತ್ಯತ್ವವನ್ನು ಹೇಳಿದ್ದಾರೆ. ಗುಣಗಳಿಗೆ ನಿತ್ಯತ್ವ ಸತ್ಯತ್ವ ಹೇಳಿರೋದ್ರಿಂದ ಅದು ಮಿಥ್ಯ ಆಗುತ್ತಾ? ಆಗಲಿ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನ ಗುಣಗಳು ಮಿಥ್ಯ ಆದ್ದರಿಂದ ಭಗವಂತನ ನಿರ್ಗುಣ ಅಂತ ನಿನಗೆ ಹೇಳಲಿಕ್ಕೆ ಬರೋದಿಲ್ಲ. ಬ್ರಹ್ಮವತ್ ಪರಮಾತ್ಮನಂತೆ ನಿತ್ಯಸ್ಯ ನಿತ್ಯವಾಗಿರ್ತಕ್ಕಂತಹ ಮಿಥ್ಯಾತ್ವಸ್ಯ ಸುಳ್ಳಾಗುವಿರುವಿಕೆಗೆ ಅನುಪಪತ್ತಿತಃ ಕೂಡ ಏನು ಮಿಥ್ಯಾತ್ವಸ್ಯ ಬ್ರಹ್ಮವತ್ ಬ್ರಹ್ಮನಂತೆ ನಿತ್ಯಸ್ಯ ಸತ್ಯವಾಗಿರ್ತಕ್ಕಂತಹ ಗುಣಗಳಿಗೆ ಮಿಥ್ಯಾತ್ವಸ್ಯ ಅನುಪಪತ್ತಿತ ಮಿಥ್ಯಾತ್ವ ಎಂಬತಕ್ಕಂಥದ್ದು ಕೂಡುವುದಿಲ್ಲ. ಆದ್ದರಿಂದ ತತ್ ಆ ಪರಮಾತ್ಮನ ಗುಣಾವಸರ ತಸ್ಮಾತ್ ಆದ್ದರಿಂದ ತದ್ಗುಣ ಮಿಥ್ಯಾತ್ವಾತ್ ತದ್ಗುಣ ಪರಮಾತ್ಮನ ಗುಣಗಳು ಮಿಥ್ಯಾ ಆಗಿರುವುದರಿಂದ
ತವ ನಿನ್ನ ನಿರ್ಗುಣಾವಸರ, ಪರಮಾತ್ಮನು ನಿರ್ಗುಣನಾಗಿದ್ದಾನೆ ಎಂಬತಕ್ಕಂತಹ ನಿರ್ಗುಣತ್ವ ಪ್ರಾಪ್ತಿಯು ಇಲ್ಲ. ಗುಣಗಳು ಬ್ರಹ್ಮನಂತೆ ಅದು ನಿತ್ಯವಾಗಿದೆ, ಅಂದರೆ ಮಿಥ್ಯಾತ್ವ ಕೂಡಲಾದ್ದರಿಂದ ನೀನು ಹೇಳ್ತಕ್ಕಂತಹ ಗುಣಮಿಥ್ಯಾತ್ವದಿಂದ ಪರಮಾತ್ಮ ನಿರ್ಗುಣತ್ವ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಬ್ರಹ್ಮವತ್ ಪರಮಾತ್ಮನಂತೆ ನಿತ್ಯವಾಗಿರ್ತಕ್ಕಂತಹ ಗುಣಗಳಿಗೆ ಮಿಥ್ಯಾತ್ವಸ್ಯ ಅನುಪಪತ್ತಿತಃ, ಮಿಥ್ಯಾತ್ವ ಎಂಬತಕ್ಕಂಥದ್ದು ಕೂಡೋದಿಲ್ಲ. ಆದ್ದರಿಂದ ತದ್ಗುಣ ಮಿಥ್ಯಾತ್ವಾತ್, ಪರಮಾತ್ಮನ ಗುಣಗಳು ಮಿಥ್ಯಾದ್ದರಿಂದಾಗಿ ತವ ನಿನಗೆ ನಿರ್ಗುಣಾವಸರ, ಪರಮಾತ್ಮನು ನಿರ್ಗುಣನಾಗಿದ್ದಾನೆ ಎಂಬತಕ್ಕಂತಹ ನಿರ್ಗುಣತ್ವ ಪ್ರಾಪ್ತಿಯು ನಚ ಇಲ್ಲವೇ ಇಲ್ಲ. ಏನು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅನುಪಪತ್ತಿ ಕೂಡೋದಿಲ್ಲ. ಇದಾನೀಂ ಧರ್ಮಾಣಾಂ ನಿತ್ಯತ್ವೇನಾಪಿ ಮಿಥ್ಯಾತ್ವಾಭಾವ ಇತ್ಯಾಹ ನ ಚೇತ್. ಹಿಂದೆ ಧರ್ಮಗಳು ನಿತ್ಯ ಆಗಿದೆ, ಆದ್ದರಿಂದಾಗಿ ಮಿಥ್ಯಾತ್ವ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಹಿಂದೆ ಧರ್ಮಗಳು ಸತ್ಯ ಆಗಿದೆ ಅಂತ ಹೇಳಿದ್ರು, ಇವಾಗ ಮಿಥ್ಯಾತ್ವ ಕೂಡಲ್ಲ ಅಂತ ಹೇಳ್ತೀಯ. ಧರ್ಮಗಳಿಗೆ ಮಿಥ್ಯಾತ್ವ ಇಲ್ಲ, ಆದ್ದರಿಂದಾಗಿ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರಲ್ಲ. ಹಿಂದೆ ಹೇಳಿದ್ದು ಬ್ರಹ್ಮನ ಗುಣಗಳು ಸತ್ಯ ಆಗಿದೆ, ಇವಾಗ ಮಿಥ್ಯಾತ್ವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಿಥ್ಯಾತ್ವ ಇಲ್ಲ ಯಾಕೆ? ಮಿಥ್ಯಾತ್ವ ಕೊಡಲಿಕ್ಕೆ ಹೇಗೆ ಬರಲ್ಲ? ಬ್ರಹ್ಮವತ್. ಮುಂದಿನ ಅದನ್ನು ಸಮರ್ಥನೆ ಮಾಡ್ತಾರೆ. ಬ್ರಹ್ಮ ಸತ್ಯ ಆಗಿರ್ಬೋದು, ಗುಣ ಇಲ್ಲ ಅಂತ ಆಗ್ಬೋದು ಅಂತ ಹೇಳಿದ್ರೆ ಬ್ರಹ್ಮನೂ ಸತ್ಯ, ಗುಣಗಳು ಸತ್ಯ, ಅಂದರೆ ಮಿಥ್ಯಾತ್ವ ಕೂಡಲ್ಲ ಕಾರಣದಿಂದ ಈಗ ಪರಮಾತ್ಮನ ನಿರ್ಗುಣ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿದೆ, ಇದಾನೀಂ ಧರ್ಮಾಣಾಂ ನಿತ್ಯತ್ವೇನಾಪಿ ಮಿಥ್ಯಾತ್ವ ಅಭಾವ ಇತ್ಯಾಹ. ಪರಮಾತ್ಮನಲ್ಲಿರತಕ್ಕಂತಹ ಏನೇನು ಗುಣಗಳಿದೆಯೋ ಅದೆಲ್ಲವೂ ಕೂಡ ನಿತ್ಯವಾಗಿದೆ. ನಿತ್ಯ ಆಗಿರೋದ್ರಿಂದ ಆ ಗುಣಗಳಿಗೆ ಮಿಥ್ಯಾತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ಯಸ್ಯೋ ಅಸ್ಯ ಮಹಿಮೇತಿ ಆಹ ತತ್ ಸತ್ಯತಾಂಚ ವಾಕ್ ಅತಸ್ತ್ವನ್ನಿರ್ಗುಣೋಕ್ತಿಶ್ಚ ತ್ರಿಗುಣಾನಾಂ ವಿಮೋಚಿಕಾ. ಸತ್ಯಸ್ಯೋ ಅಸ್ಯ ಮಹಿಮಾ ಅಂತ ಶ್ರುತಿ ಇದೆಯಲ್ಲ, ಇದೇನು ಹೇಳ್ತಾ ಇದೆ? ಭಗವಂತನ ಗುಣಗಳು ಸತ್ಯ ಎಂಬುದಾಗಿ ಹೇಳ್ತಾ ಇದೆ. ಸಾ ವಾಕ್, ಯಾವ ಸತ್ಯಸ್ಯೋ ಅಸ್ಯ ಮಹಿಮಾ ಎಂಬತಕ್ಕಂಥ ಶ್ರುತಿವಾಕ್ಯ ಇದೆಯಲ್ಲ, ಇದು ಸಹ ಅಸ್ಯ ಮಹಿಮಾ ಸತ್ಯ ಇತಿ ತತ್ ಸತ್ಯತಾಂ ಆಹ. ಭಗವಂತನ ಮಹಿಮೆ ಸತ್ಯವಾಗಿದೆ ಎಂಬುದಾಗಿ ಗುಣಗಳಿಗೆ ಸತ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ನಿರ್ಗುಣ ಅಂದರೆ ಏನು ಹೇಳಬೇಕು? ನೀನು ಹೇಳುವಂತಹ ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೀನು ನಿರ್ಗುಣ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು ಮಾಡಬೇಕು? ತ್ರಿಗುಣಾನಾಂ ವಿಮೋಚಿಕ. ಸತ್ವರಜಸ್ತಮೋ ಪ್ರಾಕೃತ ಗುಣಗಳಿಲ್ಲ ಅಂತ ಹೇಳಬೇಕಷ್ಟೇ ಹೊರತು ಆ ಅರ್ಥವನ್ನು ನೀನು ಹೇಳಬೇಕು. ಯಾಕೆ? ಭಗವಂತನ ಧರ್ಮ ಅದೆಲ್ಲವೂ ಕೂಡ ಸತ್ಯ ಅಂತ ಶ್ರುತಿ ಹೇಳ್ತಾ ಇದೆ. ಶ್ರುತಿಯನ್ನು ಪ್ರಮಾಣ ಅಂತ ಒಪ್ಪಿದ ಮೇಲೆ ಶ್ರುತಿಯಲ್ಲಿ ಹೇಳಿದ್ದನ್ನು ಒಪ್ಪಲೇಬೇಕು. ಆದ್ದರಿಂದ ಭಗವಂತನನ್ನು ಶ್ರುತಿಯಲ್ಲಿ ಸತ್ಯವಾದ ಧರ್ಮವುಳ್ಳವನು ಅಂತ ಹೇಳಿದೆ. ಅಂದರೆ ಭಗವಂತನ ಗುಣಗಳನ್ನು ಕೂಡ ಧರ್ಮಗಳನ್ನು ಸತ್ಯ ಅಂತ ಒಪ್ಪಲೇಬೇಕು, ಮಿಥ್ಯ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ. ಸತ್ಯ ಅಂದರೆ 3 ರೀತಿ ಸತ್ಯ ಇದೆಯಲ್ಲ ಅವರಲ್ಲಿ. ವ್ಯಾವಹಾರಿಕ ಸತ್ಯ ಅಂತ ಹೇಳಿಲ್ಲ, ಅಂದರೆ ಹೇಳೋದು ಹಾಗೆ. ವಾಕ್ ಸತ್ಯಸ್ಯೋ ಅಸ್ಯ ಮಹಿಮಾ ಎಂಬತಕ್ಕಂತಹ ಈ ವೇದವಾಕ್ಯವು ಅಸ್ಯ ಈ ಪರಮಾತ್ಮನ ಸಹ ಆ ಸರ್ವೋತ್ತಮತ್ವಾದಿ ಮಹಿಮೆಯು ಸತ್ಯ ಸತ್ಯವೇ ಆಗಿದೆ ಇತಿ ಈ ರೀತಿಯಾಗಿ ತತ್ಸತ್ಯತಾಂ ಅವನ ಗುಣಗಳ ಸತ್ಯತ್ವವನ್ನು ಆಹ ಪ್ರತಿಪಾದನೆ ಮಾಡ್ತಾ ಇದೆ. ಅತಃ ಆದ್ದರಿಂದಲೂ ನಿರ್ಗುಣತ್ವೋಕ್ತಿ ನೀನು ಹೇಳುವಂತಹ ಪರಮಾತ್ಮನ ನಿರ್ಗುಣತ್ವ ಎಂಬತಕ್ಕಂತಹ ಮಾತು ತ್ರಿಗುಣಾನಾಂ ಸತ್ವರಜಸ್ ತಮಸ್ಸು ಎಂಬತಕ್ಕಂಥ 3 ಗುಣಗಳ ವಿಮೋಚಿಕ ಅಭಾವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ವಾಕ್ ಸತ್ಯಸ್ಯೋ ಅಸ್ಯ ಮಹಿಮಾ ಎಂಬತಕ್ಕಂಥ ವೇದವಾಕ್ಯವು
ಅಸ್ಯ ಪರಮಾತ್ಮನ ಸಹ ಮಹಿಮಾ ಆ ಸರ್ವೋತ್ತಮತ್ವಾದಿ ಮಹಿಮೆಯು ಸತ್ಯ ಸತ್ಯವಾದದ್ದು ಇತಿ ಈ ರೀತಿಯಾಗಿ ತತ್ಸತ್ಯತಾಂ ಆ ಮಹಿಮೆಗಳ ಸತ್ಯತ್ವವನ್ನು ನಿರೂಪಣೆ ಮಾಡ್ತಾ ಇದೆ. ಅತಶ್ಚ ಆದ್ದರಿಂದಲೂ ಕೂಡ ತ್ವನ್ನಿರ್ಗುಣೋಕ್ತಿ ನೀನು ಹೇಳುವಂತಹ ಬ್ರಹ್ಮನು ನಿರ್ಗುಣ ಎಂಬತಕ್ಕಂತಹ ಮಾತು ತ್ರಿಗುಣಾನಾಂ ಸತ್ವರಜಸ್ತಮಸ್ಸು ಎಂಬತಕ್ಕಂಥ ಮೂರು ಗುಣಗಳ ವಿಮೋಚಿಕ ಅಭಾವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಪೂರ್ವೋಕ್ತ ಹೇತುಂ ಚ ಸ್ಮಾರಯತಿ ಹಿಂದೆ ಹೇಳಿರ್ತಕ್ಕಂತಹ ಭಗವಂತನ ಧರ್ಮಗಳು ಸತ್ಯ ಎಂಬತಕ್ಕಂಥ ವಾಕ್ಯವನ್ನು ಪುನಃ ನೆನಪಿಗೆ ತಂದುಕೊಡ್ತಾ ಇದ್ದಾರೆ. ಪುನಃ ಹೇಳ್ತಾ ಇದ್ದಾರಲ್ಲ, ಹಿಂದೆ ಹೇಳಿದ್ದು ಮರ್ತೋಗಿರುತ್ತೆ, ಅದಕ್ಕೆ ಅದನ್ನು ಸ್ಮಾರಯತಿ ಪುನಃ ನೆನಪು ಮಾಡಿಕೊಡ್ತಾ ಇದ್ದಾರೆ. ಸತ್ಯ ಇದು ತತಶ್ಚ ಅಂದರೆ ನಿತ್ಯತ್ವಾತ್ ಸತ್ಯತ್ವಾಚ್ಚ ಬ್ರಹ್ಮವತ್ ನ ಮಿಥ್ಯಾ ಇತಿ ಮಿಥ್ಯಾತ್ವಾಭಾವೇಪಿ ಹೇತುದ್ವಯಂ ಘಟತೆ ಇತಿ ಭಾವಃ. ಇಲ್ಲಿ ಧರ್ಮ ನ ಮಿಥ್ಯಾ ಯಾಕೆ ಸತ್ಯತ್ವಾತ್ ನಿತ್ಯತ್ವಾತ್ ಅಂತ ಅನುಮಾನ. ಬ್ರಹ್ಮವತ್ ಅಂತ ಬ್ರಹ್ಮ ಮಿಥ್ಯಾ ಅಲ್ಲ. ಬ್ರಹ್ಮ ಯಾಕೆ ಮಿಥ್ಯಾ ಅಲ್ಲ? ಬ್ರಹ್ಮನು ನಿತ್ಯ, ಬ್ರಹ್ಮನು ಸತ್ಯ. ಹಾಗೆ ಬ್ರಹ್ಮನ ಧರ್ಮವಾದ ಸರ್ವೋತ್ತಮತ್ವ ಸರ್ವಜ್ಞತ್ವಾದಿ ಗುಣಗಳಿದೆಯಲ್ಲ, ಇದು ಕೂಡ ನ ಮಿಥ್ಯಾ. ಯಾಕೆ ಸತ್ಯಸ್ಯೋ ಅಸ್ಯ ಮಹಿಮಾ ಇತಿ ನತೇ ವಿಷ್ಣೋ ಜಾಯಮಾನೋ ನ ಜಾತಃ ಇತಿ ಶ್ರುತ್ಯಾಚ ಬ್ರಹ್ಮನ ಮಹಿಮೆಗಳನ್ನು ಸತ್ಯ ಮತ್ತು ನಿತ್ಯ ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ತತಶ್ಚ ನಿತ್ಯತ್ವ ಸತ್ಯತ್ವಾಚ ನತೇ ವಿಷ್ಣು ಜಾಯಮಾನೋ ನ ಜಾತಃ ಎಂಬತಕ್ಕಂಥ ವಾಕ್ಯ ಪರಮಾತ್ಮನ ಮಹಿಮೆಯನ್ನು ನಿತ್ಯ ಅಂತ ಹೇಳ್ತಾ ಇದೆ. ಸತ್ಯಸ್ಯ ಅಸ್ಯ ಮಹಿಮಾ ಎಂಬುದಾಗಿ ಭಗವಂತನ ಮಹಿಮೆ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿತ್ಯತ್ವಾತ್ ಸತ್ಯತ್ವಾಚ ಹೇಗೆ ಬ್ರಹ್ಮವತ್ ಭಗವಂತ ಯಾವ ರೀತಿಯಲ್ಲಿ ನಿತ್ಯ ಸತ್ಯ, ಅವನು ಮಿಥ್ಯಾ ಅಲ್ವೋ ಹಾಗೆ ಮಿಥ್ಯಾತ್ವಾಭಾವೇಪಿ ಭಗವಂತನು ಮಿಥ್ಯಾ ಅಲ್ಲ, ಅವನ ಗುಣಗಳು ಕೂಡ ಮಿಥ್ಯಾ ಅಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಹೇತುದ್ವಯಂ ನಿತ್ಯತ್ವ ಸತ್ಯತ್ವ ಎಂಬತಕ್ಕಂತಹ ಎರಡು ಹೇತುಗಳನ್ನು ನಿಮಿತ್ತಗಳನ್ನು ಹೇಳ್ತಾ ಇದ್ದಾರೆ. ಘಟತೆ ಇತಿ ಭಾವ. ಅವರು ಬ್ರಹ್ಮನನ್ನು ನಿತ್ಯ ಸತ್ಯ ಅಂತ ಒಪ್ಪಿದ್ದಾರೆ. ಬ್ರಹ್ಮನನ್ನು ನಿತ್ಯ ಸತ್ಯ ಅಂತ ಒಪ್ಪಿದ್ದೀರಾ, ಆದ್ದರಿಂದ ಬ್ರಹ್ಮನಲ್ಲಿ ಮಿಥ್ಯಾತ್ವ ಇಲ್ಲ ತಾನೆ ಅವ್ರ ಮತ ಪ್ರಕಾರ. ಯಾವಾಗಲೂ ಉದಾಹರಣೆ ಹೇಳಬೇಕಾದ್ರೆ ಹೇತು ಸಾಧ್ಯಗಳು ನಿಶ್ಚಯ ಆಗಿರಬೇಕು. ಎಲ್ಲಿ ಹೇತು ಸಾಧ್ಯಗಳು ನಿಶ್ಚಯ ಆಗಿದೆಯೋ ಅದನ್ನು ಉದಾಹರಣೆಯಾಗಿ ಹೇಳಬೇಕು. ಬ್ರಹ್ಮನಲ್ಲಿ ನಿತ್ಯತ್ವ ಸತ್ಯತ್ವ ಅವರು ಒಪ್ಕೊಂಡಿದ್ದಾರೆ, ಅದರಿಂದಾಗಿ ಹೇತು ಸಾಧ್ಯಗಳು ನಿಶ್ಚಯ ಆಯಿತು. ಈಗ ಧರ್ಮಗಳಲ್ಲಿ ಅದೇ ಹೇತುವನ್ನು ಇಟ್ಟುಕೊಂಡು ನಾವು ಸತ್ಯತ್ವವನ್ನು ಹೇಳ್ತೇವೆ. ಅಂದರೆ ಬ್ರಹ್ಮವತ್ ಬ್ರಹ್ಮನಲ್ಲಿರುವ ಗುಣಗಳು ಸತ್ಯ, ಬ್ರಹ್ಮ ಸತ್ಯ ಅಂತ ಹೇಳ್ತಾ ಇಲ್ಲ ನಾವು. ಉದಾಹರಣೆ ಕೊಟ್ಟಿದ್ದು ಬ್ರಹ್ಮನು ಸತ್ಯ ಅಂತ, ಪ್ರತಿಪಾದನೆ ಮಾಡೋದು ಬ್ರಹ್ಮನಲ್ಲಿರುವಂಥ ಗುಣಗಳು ಸತ್ಯ. ಈ ರೀತಿಯಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು ಇದೆ. ಅದರಿಂದಾಗಿ ಅಲ್ಲಿ ವಿಷಯ ಭೇದ ಇದೆ. ಹೇತು ನಿಮಿತ್ತ ಸಾಧನಾ